ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಲೇಡಿ ಸೂಪರ್ ಸ್ಟಾರ್ ನಯನತಾರ, ಎಳೆಯ ಸೂಪರ್ ಸ್ಟಾರ್ ಧನುಷ್ ಇವರಿಬ್ಬರದ್ದು ಸೂಪರ್ ಹಿಟ್ ಜೋಡಿ. ಆದ್ರೀಗ ನಯನತಾರ ಧನುಷ್ ವಿರುದ್ಧ ಬಹಿರಂಗವಾಗಿ ಪತ್ರ ಬರೆಯೋ ಮೂಲಕ ಸಿಡಿದೆದ್ದಿದ್ದಾರೆ. ಇಬ್ಬರ ನಡುವಿನ ಈ ಕಚ್ಚಾಟಕ್ಕೆ ಕಾರಣವಾಗಿರೋದು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಗೆ ಸಿದ್ಧವಾಗಿರುವ ನಯನತಾರ ಬಿಯಾಂಡ್ ಫೇರಿ ಟೇಲ್ ಡಾಕ್ಯುಮೆಂಟರಿಯ ಟ್ರೇಲರ್. ಆ ಟ್ರೇಲರ್ನಲ್ಲಿರೋ ಜಸ್ಟ್ 3 ಸೆಕೆಂಡ್ನ ವಿಜುವಲ್ಸ್ ಈಗ ನಯನತಾರ ಮತ್ತು ಧನುಷ್ ನಡುವಿನ ಬಹಿರಂಗ ಕಿತ್ತಾಟಕ್ಕೆ ಕಾರಣವಾಗಿದೆ. ನಯನತಾರ ಬಿಯಾಂಡ್ ಫೇರಿ ಟೇಲ್ ಡಾಕ್ಯುಮೆಂಟರಿ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ರಿಲೀಸ್ ಆಗಿರುವ ಈ ಡಾಕ್ಯುಮೆಂಟರಿಯ ಟ್ರೇಲರ್ನಲ್ಲಿ ನಯನತಾರ ನಟಿಸಿರುವ ಸಿನಿಮಾಗಳ ದೃಶ್ಯಗಳನ್ನು ಬಳಸಿಕೊಳ್ಳಲಾಗಿದೆ. ಅದರಲ್ಲಿ ನಾನುಂ ರೌಡಿದಾನ ಸಿನಿಮಾ ಶೂಟಿಂಗ್ ವೇಳೆಯ ದೃಶ್ಯವನ್ನ ಬಳಸಲಾಗಿದೆ. ಅದಕ್ಕೆ ನಟ ಧನುಷ್ 10 ಕೋಟಿ ಪರಿಹಾರ ಕೊಡುವಂತೆ ನಯನತಾರಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ನಯನತಾರ ಬಹಿರಂಗ ಪತ್ರ ಬರೆಯೋ ಮೂಲಕ ಧನುಷ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಂದಹಾಗೆ ನಾನುಂ ರೌಡಿದಾನ ಚಿತ್ರವನ್ನ ನಿರ್ದೇಶಿಸಿದ್ದು ವಿಘ್ನೇಶ್ ಶಿವನ್, ನಿರ್ಮಾಣ ಮಾಡಿದ್ದು ನಟ ಧನುಷ್. ಇನ್ನು ನಯನತಾರ ನಟಿಯಾಗಿ ಮತ್ತು ವಿಜಯ್ ಸೇತುಪತಿ ನಟನಾಗಿ ಅಭಿನಯಿಸಿದ್ರು. ಈ ಸಿನಿಮಾದಿಂದಲೇ ವಿಘ್ನೇಶ್ ಶಿವನ್ ಮತ್ತು ನಯನತಾರ ನಡುವೆ ಪ್ರೀತಿ ಶುರುವಾಗಿತ್ತು. ಹೀಗಾಗಿ ಬಿಯಾಂಡ್ ಫೇರಿ ಟೇಲ್ ಡಾಕ್ಯುಮೆಂಟರಿಯಲ್ಲಿ ಆ ಸಿನಿಮಾದ ದೃಶ್ಯಗಳನ್ನು ಬಳಸಿಕೊಳ್ಳೋಕೆ ನಟ ಹಾಗೂ ನಿರ್ಮಾಪಕ ಧನುಷ್ಗೆ ಅನುಮತಿ ಕೋರಲಾಗಿತ್ತು. ಆದರೆ ಧನುಷ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಶೂಟಿಂಗ್ ವೇಳೆ ತಾವೇ ಚಿತ್ರೀಕರಿಸಿದ್ದ ವಿಡಿಯೋಗಳನ್ನು ಬಳಸಿಕೊಳ್ಳಲಾಗಿತ್ತು. ಸದ್ಯ ಟ್ರೇಲರ್ನಲ್ಲಿ 3 ಸೆಕೆಂಡ್ನ ವಿಜುವಲ್ಸ್ ಇದ್ದು ಅದನ್ನ ಬಳಸಿರೋದಕ್ಕೆ ಧನುಷ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ದೃಶ್ಯವನ್ನ ಬಳಸಿದಕ್ಕೆ 10 ಕೋಟಿ ಪರಿಹಾರ ಕೊಡುವಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಟಿಸ್ ನೋಡಿ ಸಿಟ್ಟಿಗೆದ್ದ ನಯನತಾರ ಬಹಿರಂಗವಾಗಿ 3 ಪುಟಗಳ ಪತ್ರ ಬರೆಯೋ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಡಿಯರ್ ಧನುಷ್ ಕೆ ರಾಜ, ಇದು ನಿಮಗೆ ಬಹಿರಂಗ ಪತ್ರ. ನಿಮ್ಮ ತಂದೆ ಮತ್ತು ಸಹೋದರನ ಸಪೋರ್ಟ್ ಮತ್ತು ಆಶೀರ್ವಾದದಿಂದ ಗಟ್ಟಿಯಾಗಿ ನೆಲೆಯೂರಿರುವ ನಿಮ್ಮಂಥ ನಟ, ನಿರ್ದೇಶಕ ಇದನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಿದೆ. ಸಿನಿಮಾ ಅನ್ನೋದು ನನ್ನಂಥವರಿಗೆ ಉಳಿವಿಗಾಗಿ ಹೋರಾಟ. ಯಾವುದೇ ಲಿಂಕ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ಇವತ್ತು ನನ್ನದೇ ಆದ ಒಂದು ಸ್ಥಾನವನ್ನು ಪಡೆದಿದ್ದೀನಿ. ನನ್ನ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಬಿಡುಗಡೆಗೆ ನಾನಷ್ಟೇ ಅಲ್ಲ, ನನ್ನ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿಗೆ ನಾನುಂ ರೌಡಿದ ಸಿನಿಮಾದ ಹಾಡು, ವಿಡಿಯೋ ತುಣುಕು ಬಳಸಿಕೊಳ್ಳೋಕೆ ಕಳೆದ 2 ವರ್ಷದಿಂದಲೂ ಅನುಮತಿ ಕೇಳಿದ್ವಿ. ಅದಕ್ಕೆ ನಿಮ್ಮಿಂದ ಯಾವ ಪ್ರತಿಕ್ರಿಯೆ ಬಂದಿಲ್ಲ. ಆ ಸಿನಿಮಾದ ಸಂಗೀತ, ಸಾಹಿತ್ಯವನ್ನು ಸಹ ಬಳಸಿಕೊಳ್ಳಲು ಅವಕಾಶ ನಿರಾಕರಿಸಿದ್ದೀರಾ. ಇದು ನನ್ನ ಹೃದಯ ಒಡೆಯುವಂತೆ ಮಾಡಿದೆ. ಬಳಿಕ ನಾವು ಸಿನಿಮಾದ ಶೂಟಿಂಗ್ ದೃಶ್ಯವನ್ನು ಬಳಸಿಕೊಂಡಿದ್ದೇವೆ. ಅದು ಜಸ್ಟ್ 3 ಸೆಕೆಂಡ್ ದೃಶ್ಯಕ್ಕೆ 10 ಕೋಟಿ ರೂಪಾಯಿ ನೋಟಿಸ್ ಕಳಿಸಿದ್ದೀರಾ. ಇದು ನಿಮ್ಮ ಕ್ಯಾರೆಕ್ಟರನ್ನು ತೋರಿಸುತ್ತದೆ. ನೀವು ಜನರ ಮುಂದೆ ಇರೋ ಅರ್ಧದಷ್ಟು ರಿಯಲ್ ಆಗಿ ಇಲ್ಲವೇ ಇಲ್ಲ. ನಿಜಕ್ಕೂ ನಿಮ್ಮ ಈ ನಡೆ ತುಂಬಾನೇ ಬೇಸರ ತರಿಸಿದೆ. ಎಷ್ಟೋ ದೊಡ್ಡ ನಟರಾಗಿದ್ರೂ ತಮಿಳುನಾಡು ಜನರು ಈ ಅನಾಗರಿಕ ಕ್ರಮವನ್ನು ಒಪ್ಪೋದಿಲ್ಲ. ನಿಮ್ಮ ಮುಂದಿನ ಆಡಿಯೋ ಲಾಂಚ್ನಲ್ಲಿ ಸುಳ್ಳು ಕಥೆ ಕಟ್ಟಿ ಪಂಚ್ ಡೈಲಾಗ್ ಹೇಳ್ತೀರಾ. ಆದರೆ ದೇವರು ಎಲ್ಲ ನೋಡ್ತಿದ್ದಾನೆ. ನಾನು ಜರ್ಮನ್ ಭಾಷೆಯ ಶಾಯ್ಡನ್ ಫ್ರೈಡಿ ಎಂಬ ಪದವನ್ನು ನಿಮಗೆ ಪರಿಚಯಿಸ್ತೀನಿ. ಅದರ ಅರ್ಥ ತಿಳಿದುಕೊಂಡು ಇನ್ನು ಯಾರಿಗೂ ಅದನ್ನು ಮಾಡದಂತೆ ನೋಡ್ಕೊಳ್ಳಿ. ಹಿಂದೆ ನಿಮ್ಮೊಂದಿಗೆ ಪ್ರಯಾಣಿಸಿದವರ ಯಶಸ್ಸನ್ನ ಯಾವುದೇ ಕೋಪ ಇಲ್ಲದೆ ಶಾಂತಿಯಿಂದ ಸ್ವೀಕರಿಸಬೇಕೆಂದು ಕೇಳ್ಕೊಳ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಟ್ನಲ್ಲಿ 3 ಸೆಕೆಂಡ್ ವಿಡಿಯೋಗೆ 10 ಕೋಟಿಯ ಲೀಗಲ್ ನೋಟಿಸ್ ಬಂದಿದ್ದು ನಟಿ ಕೋರ್ಟ್ನಲ್ಲಿ ಎದುರಿಸುತ್ತೇವೆ ಎಂದು ಸಂದೇಶ ನೀಡಿದ್ದಾರೆ. ಆದರೆ ಒಟ್ಟಿಗೆ ನಟಿಸಿದ್ದ ಸೂಪರ್ ಜೋಡಿ 3 ಸೆಕೆಂಡ್ ವಿಡಿಯೋಗಾಗಿ ಹೀಗೆ ಕಿತ್ತಾಡ್ತಿರೋದು ಎಷ್ಟು ಸರಿ? ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.